ಓಲಾ ಕಂಪನಿಯವರ ಹತ್ರ ಜಾಸ್ತಿ ದುಡ್ಡಿದೆ. ಬೆಂಕಿ ಹತ್ತಿಕೊಂಡು ಇಡೀ ಮನೆಯೇ ಸುಟ್ಟು ಹೋದ ಘಟನೆಗಳು ನಡೆದ್ವು. ಗಾಡಿ ತಗೊಳ್ಳೋದನ್ನೇ ನಿಲ್ಲಿಸಿದ್ರು. ಈ ತರ ಗಾಡಿ ತಗೊಂಡು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಬೇಡಿ. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ. ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ನಾನು ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಎಲೆಕ್ಟ್ರಿಕ್ ಗಾಡಿ ರಿಪೇರಿ ಮಾಡೋ ವಿಡಿಯೋ ನೋಡ್ತಾ ಇದ್ದೆ. ಆವಾಗ ಅದರ ಕಮೆಂಟ್ ಬಾಕ್ಸ್ಗೆ ಹೋಗಿ ನೋಡಿದ್ರೆ ಅದರಲ್ಲಿ ಪ್ಯೂರ್ ಇವಿ ಗಾಡಿ ರಿಪೇರಿ ಮಾಡ್ತೀರಾ ಅಂತ ಅನೇಕ ಜನ ಪ್ರಶ್ನೆ ಕೇಳಿದರು. ಆಮೇಲೆ ಇರಲಿ ಅಂತ ಇನ್ನೂ ತುಂಬ ಎಲೆಕ್ಟ್ರಿಕ್ ಗಾಡಿ ರಿಪೇರಿ ಮಾಡೋ ವಿಡಿಯೋನ ಕಮೆಂಟ್ಸ್ ಬಾಕ್ಸ್ ಚೆಕ್ ಮಾಡಿದೆ. ಪ್ರತಿ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಒಬ್ಬರಲ್ಲ ಒಬ್ಬರು ಪ್ಯೂರ್ ಇವಿ ಗಾಡಿ ರಿಪೇರಿ ಮಾಡ್ತೀರಾ ಅಂತನೋ ಇಲ್ಲ ಸ್ಪೇರ್ ಪಾರ್ಟ್ ಸಿಗುತ್ತಾ ಅಂತನೂ ಕಮೆಂಟ್ ಮಾಡಿರೋರು. ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸಿ ಯಾಕೆ ಅಂತ ನೋಡೋಕೆ ಹೋದರೆ ಈಗಾಗಲೇ ಪ್ಯೂರ್ ಇವಿ ಗಾಡಿ ತಗೊಂಡಿರೋ ಕಸ್ಟಮರ್ಗಳು ರಿಪೇರಿ ಮಾಡಿಸೋಕ್ಕೆ ಊರೆಲ್ಲ ಸುತ್ತೋ ಪರಿಸ್ಥಿತಿ ಬಂದಿರೋ ವಿಷಯ ತಿಳಿತು. ಅದಕ್ಕೆ ನಾವು ಈ ಗಾಡಿ ತಗೊಂಡಿರೋ ಕಸ್ಟಮರ್ನೇ ಹುಡುಕಿ ಅವರಿಂದನೇ ಯಾಕೆ ಈ ಗಾಡಿ ಬಗ್ಗೆ ಕೇಳಿ ರಿವ್ಯೂ ಮಾಡಬಾರ್ದು ಅನಿಸಿ ಹುಡುಕೋಕೆ ಶುರು ಮಾಡಿದ್ವಿ. ಆಗ ಒಬ್ಬರು ಕಸ್ಟಮರ್ ಸಿಕ್ಕಿದ್ರು. ಅವರು ಈ ಗಾಡಿ ತಗೊಂಡು 1 ವರ್ಷ ಆಗಿದೆ. ಅಷ್ಟೇ ಅಲ್ಲದೆ 25,000 ಕಿಲೋಮೀಟರ್ ಕೂಡ ಗಾಡಿ ಓಡಿಸಿದ್ದಾರೆ. ಹಾಗಾದರೆ ಬನ್ನಿ ಚಟಪಟ ಅಂತ ರಿವ್ಯೂ ಶುರು ಮಾಡೋಣ. ಇದೇ ನೋಡಿ ಪ್ಯೂರ್ ಇವಿ ಕಂಪ್ನಿಯ ಎಂಟ್ರೆನ್ಸ್ ನಿಯೋ ಗಾಡಿ. ತುಂಬ ಸಿಂಪಲ್ ಆಗಿದೆ. ಈಗ ನೋಡಿದ್ರೆ ಸೇಮ್ ಸ್ಕೂಟಿ ಥರನೇ ಇದೆ. ಚಿಕ್ಕ ಗಾಡಿನೇ, ಸಿಟಿ ಯೂಸ್ಗೆ ತುಂಬ ಚೆನ್ನಾಗಿದೆ. ಬೆಂಗಳೂರು ಟ್ರಾಫಿಕ್ಗೆ ಮಾಡಿಸಿದ ಗಾಡಿ. ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. ಮೊದಲು ಈ ಕಂಪನಿಯ ಹಿನ್ನೆಲೆ ನೋಡಿದರೆ 2015ರಲ್ಲಿ ಹೈದರಾಬಾದ್ನಲ್ಲಿ ರೋಹಿತ್ ಮತ್ತು ನಿಶಾಂತ್ ಅನ್ನುವರು ಪ್ಯೂರ್ ಇವಿ ಕಂಪನಿಯನ್ನು ಶುರು ಮಾಡಿದರು. ಮೊದಲು ಈ ಕಂಪನಿಗೆ ಹೈದರಾಬಾದ್ನಲ್ಲಿರುವ IIT ಸಂಸ್ಥೆಯಿಂದ ಸಹಾಯ ಕೂಡ ಸಿಕ್ಕಿತ್ತು. ಅದಾದಮೇಲೆ ಈ ಕಂಪನಿಯಲ್ಲಿ ಹೊರಗಿನ ಕಂಪನಿಯವರು ಬಂದು ಹಣ ಕೂಡ ಹೂಡಿದ್ರು. ಇದರಿಂದ ಕಂಪನಿ ಕೂಡ ದೇಶಾದ್ಯಂತ ತನ್ನ ಶೋರೂಮನ್ನು ತೆರೆಯಿತು. ಈಗ ನಾವು ನೋಡುತ್ತಿರುವ ಗಾಡಿ ಪ್ಯೂರ್ ಇವಿಯ ಇ-ಟ್ರಾನ್ಸ್ ನಿಯೋ ಅನ್ನೋ ಮಾಡೆಲ್. ಇದು ಬಂದು ಸಿಯೆಟ್ ಕಂಪ್ನಿಯ ಟ್ಯೂಬ್ಲೆಸ್ ಟೈರ್ಗಳು. 25,000 ಕಿಲೋಮೀಟರ್ ಓಡಿಸಿದ್ರು, ಒಂದು ಸಲನೂ ಪಂಚರ್ ಆಗಿಲ್ವಂತೆ. ಕೇಳಿ ನನಗೆ ಶಾಕ್ ಆಯಿತು. ಯಾಕಂದರೆ ಇವರು ಬರೀ ಸಿಂಗಲ್ ಒಳಗೆ ಓಡಿಸೋದು, ಹಿಂದೆ ಡಬಲ್ ಕೂರಿಸ್ಕೊಂಡು ಓಡಿಸಲ್ವಂತೆ, ಅದಕ್ಕೆ ಪಂಚರ್ ಆಗಿಲ್ಲ. ಟೈರ್ ಸೈಜ್ ಬಂದು 10 ಇಂಚಿದೆ. ಆದರೆ ಡಬಲ್ ಹೋದರೆ ರೋಡ್ ಗ್ರಿಪ್ ಒಂಚೂರು ಇಲ್ಲ. ಇದು ಏನಿದ್ರು ಸಿಟಿಲಿ ಒಂದು 40 ಕಿಲೋಮೀಟರ್ ಸ್ಪೀಡಲ್ಲಿ ಸಿಂಗಲಾಗಿ ಓಡಿಸೋಕ್ಕೆ ಅಷ್ಟೇ. ಮುಂದೆ ಒಂದು ಡಿಸ್ಕ್ ಬ್ರೇಕ್ ಇದೆ, ಹಿಂದೆ ಬಂದು ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಇದನ್ನು ಬೆಂಗಳೂರಿನ ಮಾರತಹಳ್ಳಿಯಲ್ಲಿರುವ ವಿದ್ಯುತ್ ಮೋಟಾರ್ಸ್ ಅನ್ನೋ ಶೋರೂಮ್ನಲ್ಲಿ 2023ರ ಫೆಬ್ರವರಿಯಲ್ಲಿ ತಗೊಂಡವ್ರೆ. ಇದುವರೆಗೂ 25,000 ಕಿಲೋಮೀಟರ್ ಓಡಿಸಿದ್ದಾರೆ. ಗಾಡಿ ಬೆಲೆ ಬಂದು 94,000 ಆಗಿದೆ. ಬೇರೆ ಗಾಡಿಗಳು ಹೋಲಿಸಿದ್ರೆ ರೇಟ್ ತುಂಬ ಕಮ್ಮಿನೇ. ಸ್ಪೆಸಿಫಿಕೇಶನ್ ಬಂದು ಪ್ರತಿ ಚಾರ್ಜ್ಗೆ 120 ಕಿಲೋಮೀಟರ್ ರೇಂಜ್ ನೀಡುತ್ತೆ. ಟಾಪ್ ಸ್ಪೀಡ್ ಬಂದು 65 ಕಿಲೋಮೀಟರ್. ತುಂಬ ಸಿಂಪಲ್ ಆದ ಡಿಸ್ಪ್ಲೇ. ಇದು ನೋಡಿ ತುಂಬ ಸಿಂಪಲ್ ಆದ ಡಿಸ್ಪ್ಲೇ. ಇದರಲ್ಲಿ ಬ್ಯಾಟ್ರಿ ಪರ್ಸೆಂಟೇಜು, ಸ್ಪೀಡು, ಓಡೋಮೀಟ್ರು ಅಷ್ಟೇ ತೋರಿಸುತ್ತೆ. ತುಂಬ ಚಿಕ್ಕದಾದರೂ ಚೊಕ್ಕವಾಗಿದೆ. ಮಿರರ್ ಬಂದು ಚಿಕ್ಕದು, ಅಷ್ಟು ಚೆನ್ನಾಗಿ ವಿಷನ್ ಇಲ್ಲ, ಇನ್ನೂ ಸ್ವಲ್ಪ ದೊಡ್ಡದು ಕೊಡಬೇಕಿತ್ತು. ಮತ್ತು ಡಿಸ್ಪ್ಲೇ ಸಿಂಪಲ್ ಆಗಿದ್ದಷ್ಟು ಒಳ್ಳೆಯದು. ಸುಮ್ಮನೆ ಟಚ್ ಸ್ಕ್ರೀನು, ನ್ಯಾವಿಗೇಷನು, GPS ಇವೆಲ್ಲ ಒಂದು ರೀತಿ ದುಡ್ಡು ಕೀಳೋ ಸ್ಕೀಮು. ಏನಾದರೂ 3 ವರ್ಷ ಆದಮೇಲೆ ಡಿಸ್ಪ್ಲೇ ಕೆಟ್ಟೋಯ್ತು ಅಂದರೆ ನಿಮ್ಗೆ ಅದಕ್ಕೆ 1,000 ರೂಪಾಯಿ ಕೇಳ್ತಾರೆ. ಆದ್ದರಿಂದ ಸಿಂಪಲ್ ಆಗಿರೋ ಡಿಸ್ಪ್ಲೇ ಇರೋ ಗಾಡಿನೇ ತೊಗೊಳ್ಳಿ. ಮುಂದೆ ಫೋನ್ ಇಟ್ಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಮುಂದೆ 1-2 ಅಕ್ಕಿ ಮೂಟೆನೇ ಇಟ್ಕೊಂಡು ಬರೋ ಅಷ್ಟು ಜಾಗ ಇದೆ. ಎತ್ತರಕ್ಕೆ ಇರೋರಿಗೆ ಈ ಗಾಡೀಲಿ ಕಾಲು ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಕುಳ್ಳಕ್ಕಿರೋರಿಗೆ ಮಾಡಿಸಿದ ಗಾಡಿ. ಈಗ ಇದೇ ದುಡ್ಡಿಗೆ TVS, ಬಜಾಜ್ ಗಾಡಿಗಳೇ ಬರ್ತವೆ. ನೀವು ಈ ಗಾಡಿ ಬದಲು TVS ಇಲ್ಲ ಬಜಾಜ್ ಗಾಡಿ ನೋಡ್ಬೋದು. ಟೈರ್ ಅಂತೂ ತುಂಬ ಒಳ್ಳೆ ಕ್ವಾಲಿಟಿ ಟೈರ್ಗಳು. ಬ್ಯಾಟರಿ ಬಂದು 2.5 ಕಿಲೋವ್ಯಾಟ್ ಸಾಮರ್ಥ್ಯವಿದೆ. ಇದೇ ನೋಡಿ ಬೂಟ್ ಸ್ಪೇಸು. ಇದು ರಿಮೂವಬಲ್ ಬ್ಯಾಟ್ರಿ ಆದ್ದರಿಂದ ನಿಮ್ಗೆ ಇಲ್ಲಿ ಜಾಗ ಸಿಗಲ್ಲ. ಇದು MCB. ಇದು ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ತಡೆಯುತ್ತೆ. ನೋಡಿ ಇಲ್ಲಿ ಬ್ಯಾಟ್ರಿ ಇದೆ. ಇಲ್ಲಿ ಯಾವುದೇ ಐಟಮ್ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ವೈರ್ ಇದೆಯಲ್ಲ ಅದು ಡ್ಯಾಮೇಜ್ ಆಗುತ್ತೆ. ಈಗಾಗಲೇ ಒಂದು ಸಲ ಡ್ಯಾಮೇಜ್ ಆಗಿತ್ತಂತೆ. ಆಗ ಶೋರೂಮ್ನವರೇ ಯಾವುದೇ ದುಡ್ಡು ಇಸ್ಕೊಳ್ಳದೆ ವಾರಂಟಿ ಕ್ಲೇಮ್ ಮಾಡಿ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಶೋರೂಮ್ನಲ್ಲಿ ಸರ್ವಿಸ್ ಚೆನ್ನಾಗೇ ಇದೆ. ನೋಡಿ ಇದೇ ನೋಡಿ ಬ್ಯಾಟ್ರಿ 2.5 ಕಿಲೋವ್ಯಾಟ್ ಕೆಪಾಸಿಟಿ ಇರೋ ಬ್ಯಾಟ್ರಿ. ಒಂದು ಸಲ ಚಾರ್ಜ್ ಮಾಡಿದ್ರೆ 120 ಕಿಲೋಮೀಟ್ರ್ ಓಡುತ್ತೆ. 25,000 ಕಿಲೋಮೀಟ್ರ್ ಓಡಿಸಿದ್ರು ರೇಂಜಲ್ಲಿ ಯಾವುದೇ ಕಮ್ಮಿ ಆಗಿಲ್ಲ. ಒಂದು ಸಲ ಚಾರ್ಜ್ ಮಾಡಿದ್ರೆ ಸಾಕು 120 ಕಿಲೋಮೀಟ್ರ್ ಹೋಗುತ್ತೆ.
ಇದು ಹೇಗೆ ಬಿಚ್ಚಬೇಕು ಅಂದರೆ MCB ಆಫ್ ಮಾಡಿ ಈ ವೈರ್ ತೆಗೆದು ಮೇಲೆತ್ತಿದ್ರೆ ಬ್ಯಾಟ್ರಿ ಆಚೆ ಬರುತ್ತೆ. ಆಗ ನೀವು ಆಚೆ ಸಪ್ರೇಟಾಗಿ ಚಾರ್ಜ್ ಮಾಡ್ಬೋದು. ಇವರು ಒಂದು ಸಲ ಬ್ಯಾಟ್ರಿ ಸಣ್ಣ ಪ್ರಾಬ್ಲಮ್ ಬಂತು ಅಂತ ರಿಪೇರಿಗೆ ಅಂತ ಆಚೆ ಕೊಟ್ಟಿದ್ದಾರೆ. ಅವ್ರು ನೋಡಿ ₹2 ಸಲೂನ್ ಟೇಪ್ನಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. 5,500 ಈಸ್ಕೊಂಡು ₹2 ಟೇಪ್ ಅಣಿಸಿ ಕಳಿಸಿದ್ದಾರೆ. ಏನಾದರೂ ಇದರೊಳಗೆ ಮಳೆಗಾಲದಲ್ಲಿ ನೀರು ಹೋದರೆ ಏನು ಗತಿ? ರಿಪೇರಿ ಮಾಡಿರೋನು ಹೊಟ್ಟೆಗೆ ಅನ್ನ ತಿನ್ನಲ್ಲ ಅನಿಸುತ್ತೆ. ಕೆಂಗೇರಿ ಕಡೆ ಹೋಗಿ ಇನ್ನೇನೋ ತಿನ್ಬೋದು ಅನಿಸುತ್ತೆ. ಇವರಿಂದ ಹುಷಾರು ಸ್ನೇಹಿತರೆ. ಬ್ಯಾಟರಿ ಮೇಲೆ 3 ವರ್ಷ ಇಲ್ಲ 40,000 ಕಿಲೋಮೀಟರ್ ವಾರಂಟಿ ಅಂತ ಹೇಳ್ತಾರೆ. ಆದರೆ ಶೋರೂಮ್ ಮುಚ್ಚಿಕೊಂಡು ಹೋದರೆ ಯಾರ ಹತ್ರ ಹೋಗಿ ವಾರಂಟಿ ಕ್ಲೈಮ್ ಮಾಡೋದು ಹೇಳಿ? ಆದರೆ ಒಂದೊಂದಾಗಿ ಗಾಡಿಗಳಿಗೆ ಬೆಂಕಿ ಬೀಳಲು ಶುರು ಆಯ್ತು ನೋಡಿ. ಆಗ ಇವರಿಗೆ ಶನಿಕಾಟ ಶುರು ಆಯಿತು. ಈ ಕಂಪನಿಯವರು ರಿಮೂವೇಬಲ್ ಬ್ಯಾಟರಿ ಸೌಲಭ್ಯ ಕೊಟ್ಟ ಕಾರಣ ಅನೇಕ ಕಸ್ಟಮರ್ ಗಾಡಿಯ ಬ್ಯಾಟರಿನ ಮನೆಯೊಳಗೆ ಚಾರ್ಜ್ ಮಾಡಲು ಹೋದಾಗ ಬೆಂಕಿ ಹತ್ತಿಕೊಂಡು ಇಡೀ ಮನೆಯೇ ಸುಟ್ಟು ಹೋದ ಘಟನೆಗಳು ನಡೆದವು. ಇದರಿಂದ ಜನರಿಗೆ ಭಯ ಶುರುವಾಗಿ ಗಾಡಿ ತಗೊಳ್ಳೋದನ್ನೇ ನಿಲ್ಲಿಸಿದ್ರು. ಆಮೇಲೆ ಒಂದೊಂದಾಗಿ ಶೋರೂಮ್ಗಳಿಗೆ ಬೀಗ ಬೀಳಲು ಶುರು ಆದವು. ಇದರಿಂದ ಜನರಿಗೆ ಸರಿಯಾದ ಸರ್ವಿಸ್ ಸಿಗುವುದು ಕಷ್ಟ ಆಯಿತು. ಹಾಗಾದರೆ ಈ ಕಂಪನಿಯ ಗಾಡಿಗಳು ಮಾರಾಟ ಆಗದೇ ಇರುವುದಕ್ಕೆ ಮೊದಲನೇ ಕಾರಣ R&D ಮಾಡದೇ ಇರುವುದು. ಎರಡನೇದು ಅದೇ ಹಳೆ ವೆಸ್ಪಾ ಡಿಸೈನ್ನ ಗಾಡಿ ಲುಕ್ಸ್. ಮೂರನೇದು ಬ್ಯಾಟ್ರಿ ಸಮಸ್ಯೆ ಕಾರಣ. ಯಾರು ತಾನೇ ಗಾಡಿ ಬ್ಯಾಟ್ರಿಗೆ ಬೆಂಕಿ ಬೀಳುತ್ತೆ ಅನ್ನೋ ವಿಷಯ ತಿಳಿದು ಗಾಡಿ ತಗೋತಾರೆ? ಸರಿಯಾಗಿ R&D ಮಾಡದೆ ಗಾಡಿನ ಮಾರ್ಕೆಟ್ಗೆ ಬಿಟ್ಟರೆ ಗಾಡಿ ಸೇಲ್ ಆಗುತ್ತಾ ನೀವೇ ಹೇಳಿ? ಶೋರೂಮ್ನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನೂ ಹೇಳಬೇಕಂದ್ರೆ ಶೋರೂಮ್ನವರು ಸರ್ವಿಸ್ ಸೂಪರ್ ಆಗಿ ಇದೆ. ಬೆಳಗ್ಗೆ ಸರ್ವಿಸಿಗೆ ಬಿಟ್ಟರೆ ಸಂಜೆ ಅಷ್ಟೊತ್ತಿಗೆಲ್ಲ ಸರ್ವಿಸ್ ಮಾಡಿ ಗಾಡಿ ಕೊಡೋರು. ಓಲಾ ಥರ ತಿಂಗ್ಳುಗಟ್ಟಲೆ ಟೈಮ್ ತಗೊಳ್ಳಲ್ಲ. ಕಮ್ಮಿ ದುಡ್ಡು ಅಂದರೆ ₹300 ಸರ್ವಿಸ್ ಮುಗಿಯೋದು. ಥರ ಅವ್ರ ಥರ ₹1,000 ಜೇಬಿಗೆ ಕತ್ರಿ ಹಾಕಲ್ಲ. ಏನಾದರೂ ತೊಂದರೆ ಆದರೆ ವಾರಂಟಿ ಕೂಡ ತಕ್ಷಣ ಕ್ಲೈಮ್ ಆಗೋದು. ಶೋರೂಮ್ನವರ ಕಡೆಯಿಂದ ಅಂತೂ ಚೆನ್ನಾಗಿ ಸರ್ವಿಸ್ ಸಿಗೋದು. ಆದರೆ ಪ್ಯೂರ್ EV ಕಂಪನಿಯವರ ಎಡವಟ್ಟಿನಿಂದ ಶೋರೂಮ್ನವರಿಗೆ ಸರಿಯಾಗಿ ಗಾಡಿ ಸೇಲ್ ಆಯ್ತಿಲ್ಲ. ಇದರಿಂದ ಅರ್ಧ ಶೋರೂಮ್ಗಳು ಮುಚ್ಚಿಕೊಂಡು ಹೋಗವ್ರೆ. ಉಳಿದ ಅರ್ಧ ಶೋರೂಮ್ಗಳು ಈಗಲೋ ಆಗಲೋ ಮುಚ್ಚೋ ಪರಿಸ್ಥಿತಿಯಲ್ಲಿ ದಿನ ಕಳೀತಾವ್ರೆ. ಡೀಲರ್ಗಳು ಪಾಪ ಲಕ್ಷ ದುಡ್ಡು ಖರ್ಚು ಮಾಡಿ ಶೋರೂಮ್ ತೆಗಿತಾರೆ. ಆದರೆ ಕಂಪನಿಯವರಿಂದ ನಷ್ಟ ಆದರೆ ಅವ್ರೇನು ಮಾಡ್ತಾರೆ? ಮುಚ್ಕೊಂಡು ಹೋಗ್ತಾರೆ. ಓಲಾ ಗಾಡಿಗೂ ಕೂಡ ಬೆಂಕಿ ಬಿದ್ದಿದೆ. ಆದರೆ ಓಲಾ ಕಂಪನಿಯವರ ಹತ್ರ ಜಾಸ್ತಿ ದುಡ್ಡಿದೆ. ಎಷ್ಟೇ ನಷ್ಟ ಆದರೂ ತಡೆಯೋ ಶಕ್ತಿ ಇದೆ. ಆದರೆ ಪ್ಯೂರ್ EV ಕಂಪನಿಯವರ ಬಳಿ ಅಷ್ಟೂ ದುಡ್ಡಿಲ್ಲ. ಹಾಗೇನೆ ಒಳ್ಳೆ ಮಾಡೆಲ್ ಗಾಡಿ ಇಲ್ಲ. ಪ್ರತಿ ತಿಂಗಳು ಒಂದೊಂದು ಗಾಡಿಗೆ ಬೆಂಕಿ ಬಿದ್ದರೆ ಜನ ತಗೋತಾರಾ? ಇದರಿಂದ ಬರ್ತಾ ಬರ್ತಾ ಈ ಗಾಡಿ ಸೇಲ್ ಕಮ್ಮಿ ಆಯಿತು. ಡೀಲರ್ಗಳಿಗೆ ನಷ್ಟ ಆಗಕ್ಕೆ ಶುರು ಆಯಿತು. ಒಬ್ಬೊಬ್ಬರಾಗಿ ಶೋರೂಮ್ ಮುಚ್ಚಕ್ಕೆ ಶುರು ಮಾಡಿದ್ರು. ಓಲಾ ಬಗ್ಗೆ ಈಗಾಗಲೇ ನಾವು ವಿಡಿಯೋ ಮಾಡಿದ್ದು, ಮೇಲಿನ ಬಟನ್ ಪ್ರೆಸ್ ಮಾಡಿ ನೋಡಿ. ಅದಾದ ಮೇಲೆ ಈಗಾಗಲೇ ಗಾಡಿ ತಗೊಂಡಿರೋ ಜನರಿಗೆ ತೊಂದರೆ ಶುರು ಆಯಿತು. ಸರಿಯಾಗಿ ಸರ್ವಿಸ್ ಸಿಗ್ತಿಲ್ಲ. ಏನಾದರೂ ಕೆಟ್ಟೋದ್ರೆ ಪಾರ್ಟ್ ಸಿಗಲ್ಲ. ಏನಾದರೂ ಬ್ಯಾಟ್ರಿ ಕೆಟ್ಟೋಗಿ ಕಂಪ್ನಿಗೆ ಫೋನ್ ಮಾಡಿ ವಿಚಾರಿಸಿದ್ರೆ 40,000 ಕೊಟ್ಟು ಹೊಸ ಬ್ಯಾಟ್ರಿ ತಗೊಳ್ಳಿ ಅಂತಾರೆ. ಇನ್ನು ವಾರಂಟಿ ಇದೆ ಅಂದರೆ ಹೈದರಾಬಾದ್ನಲ್ಲಿರುವ ಫ್ಯಾಕ್ಟ್ರಿಗೆ ನೀವೇ ಬ್ಯಾಟ್ರಿ ಕಳಿಸಿ 2 ತಿಂಗಳಲ್ಲಿ ಬ್ಯಾಟ್ರಿ ರಿಪೇರಿ ಮಾಡಿ ಕಳಿಸ್ತೀವಿ ಅಂತಾರೆ. ಅಷ್ಟೇ ಅಲ್ಲದೆ ರಿಪೇರಿ ಜೊತೆ ಕೊರಿಯರ್ ಚಾರ್ಜ್ ಅಂತ 3,000 ಕೊಡಿ ಅಂತಾರೆ. ಇದರಿಂದ ರೋಸಿ ಹೋದ ಜನ ಯಾರಾದರೂ ಲೋಕಲ್ನಲ್ಲಿ ರಿಪೇರಿ ಮಾಡ್ತಾರಾ ಅಂತ ಹುಡುಕೋಕ್ಕೆ ಶುರು ಮಾಡಿದರೆ ಆವಾಗ ಸಿಗದೆ ನೋಡಿ ಈ ಥರ ಫ್ರಾಡ್ ಕಂಪನಿಗಳು. ಇದೇ ನೋಡಿ 5,500 ಇಸ್ಕೊಂಡು ₹2 ಟೇಪ್ ಅಣಿಸಿ ಕೊಟ್ಟಿರೋ ಸರ್ವಿಸ್ ಸ್ಟೇಷನು. ಇವರಿಂದನೇ ಎಲೆಕ್ಟ್ರಿಕ್ ಗಾಡಿಗಳಿಗೆ ಕೆಟ್ಟ ಹೆಸರು. ಏನಾದರೂ ಜನ ಇವ್ರ ಹತ್ರ ಹೋಗ್ಬಿಟ್ರೆ ಚೆನ್ನಾಗಿ ಮುಂಡಾಯಿಸಿ ಕಳಿಸ್ತಾರೆ. ಹುಷಾರು ಸ್ನೇಹಿತರೆ, ಈ ಥರ ಫ್ರಾಡ್ ಕಂಪ್ನಿಯಿಂದ ದೂರ ಇರಿ. ಅನ್ನ ತಿನ್ನೋರ ಜೊತೆ ಮಾತ್ರ ವ್ಯವಹಾರ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ರೇಂಜ್ಗೆ ಪ್ಯೂರ್ EV ಕಂಪನಿಯ ಗಾಡಿಗಳು ರಿಪೇರಿ ವಿಷಯದಲ್ಲಿ ಫೇಮಸ್ ಆಗಿವೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಅನೇಕ ಫ್ರಾಡ್ ಕಂಪನಿಗಳು ರಿಪೇರಿ ಹೆಸರಿನಲ್ಲಿ ಜನರಿಂದ ಸುಲಿಗೆ ಮಾಡಕ್ಕೆ ನಿಂತವ್ರೆ. ನೋಡಿ, ಇವರಿಬ್ಬರೇ ರಿಪೇರಿ ಮಾಡಿರೋ ಮಾನ್ಭವರು. ಒಬ್ಬನ ಕನ್ನಡ ಬರಲ್ಲ. ಯಾಕಪ್ಪ ಟೇಪ್ ಅಣಿಸಿದ್ಯಾ ಅಂತ ಕೇಳಿದ್ರೆ ದುರಾಂಕಾರದಿಂದ ಮಾತಾಡ್ತಾನೆ. ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋದರೆ ಎದುರಿಸೋದೆಲ್ಲ ಮಾಡ್ತಾರಂತೆ. ಇವ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಸ್ನೇಹಿತರೆ. ಹುಷಾರು ಸ್ನೇಹಿತರೆ, ಈ ಥರ ಫ್ರಾಡ್ ಕಂಪ್ನಿಯಿಂದ ದೂರ ಇರಿ. ನೀವು ವಿಡಿಯೋ ಯಾಕೆ ಏನು ಏನು ವಿಡಿಯೋ ಎದಕ್ಕಂತ ವಿಡಿಯೋ ತೆಗೆದು ನಿಮ್ಗೆ ಯಾರು ಹೇಳಿದ್ರು? ವಾ, ನಿಮ್ಗೆ ಯಾರು ವಿಡಿಯೋ ತೆಗೆದು ಅಲ್ಲ ನಮ್ಮ ಬ್ಯಾಟ್ರಿ ಕೊಡಲ್ಲ, ಅವ್ರು ಬಂದ್ಮೇಲೆ ತಗೊಳ್ಳ. ನಾನು ಕೆಲವು ಸರ್ವಿಸ್ ಸೆಂಟರ್ಗಳಲ್ಲಿ
ಗಾಡಿ ರಿಪೇರಿ ಮಾಡ್ತೀವಿ ಅಂತ ಹೇಗೆ ಮೋಸ ಮಾಡ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ ವೇಟ್ ಮಾಡಿ. ಕೊನೆಯ ಮಾತು ಬಂದು 10,000 ಇಲ್ಲ 20,000 ಮುಖ ನೋಡಿ ಈ ಥರ ಗಾಡಿ ತಗೊಂಡು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಬೇಡಿ. ಆದಷ್ಟು ಪ್ಯೂರ್ ಇವಿ ಥರದ ಗಾಡಿಗಳಿಂದ ದೂರಾನೇ ಇರಿ. ಈಗಾಗಲೇ ರಿಮೂವೇಬಲ್ ಬ್ಯಾಟ್ರಿ ಇರುವವರು ಯಾವುದೇ ಕಾರಣಕ್ಕೂ ಬ್ಯಾಟ್ರಿಯನ್ನ ಮನೆಯೊಳಗೆ ಚಾರ್ಜ್ ಹಾಕಬೇಡಿ. ಯಾಕೆಂದರೆ ಏನಾದರೂ ಬ್ಯಾಟರಿಗೆ ಬೆಂಕಿ ಬಿದ್ದರೆ ಇಡೀ ಮನೆಗೆ ತೊಂದರೆ ಆಗುತ್ತೆ. ಅದಕ್ಕೆ ಮನೆ ಹೊರಗೆ ಚಾರ್ಜ್ ಮಾಡಲು ಶುರು ಮಾಡಿ. ಈಗಾಗಲೇ ಪ್ಯೂರ್ ಇವಿ ಕಂಪನಿಯ ಗಾಡಿ ಇರೋರು ಎಕ್ಸ್ಚೇಂಜ್ ಆಫರ್ನಲ್ಲಿ ಬೇರೆ ಹೊಸ ಗಾಡಿ ತಗೊಳ್ಳಿ. ಯಾವ ಕಂಪನಿ ಗಾಡಿ ತಗೋಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿದ್ದು, ಮೇಲಿನ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ನೋಡಿ. ಅಷ್ಟೇ.